ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಏನು ಬೋರ್ಡ್ ಎಕ್ಸಾಮ್ಸ್ ಆಗಿದೆ, ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತೇಳಿ ಒಂದು ಐಡಿಯಾ ಇದೆ, ಒಂದು ಅಂದಾಜು. ಆ್ಯಂಡ್ ಒನ್ ಮೋರ್ ಥಿಂಗು, ಎಲ್ಲರೂ ಕೇಳ್ತಾ ಇದ್ದೀರಾ ಸರ್, ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮನ್ನು KCETಗೆ ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅಂತ. ಲಾಸ್ಟ್ ಇಯರ್ ಕನ್ಸಿಡರ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಲಾಸ್ಟ್ ಇಯರು ಸೆಕೆಂಡ್ ಇಯರ್ನ ಮಾರ್ಕ್ಸನ್ನು KCETಗೆ ಕನ್ಸಿಡರ್ ಮಾಡಿದರು. ಅಂದರೆ ಸೆಕೆಂಡ್ ಇಯರ್ನ ಸೆಕೆಂಡ್ ಅಟೆಂಪ್ಟಿನ ಮಾರ್ಕ್ಸನ್ನು KCETಗೆ ಕನ್ಸಿಡರ್ ಮಾಡಿದರು, ರ್ಯಾಂಕನ್ನು ಕೂಡ ಕೊಟ್ಟಿದ್ದಾರೆ, ಆಯಿತಾ. ಬಟ್ ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಕನ್ಸಿಡರ್ ಮಾಡ್ತಾರೋ ಇಲ್ವೋ ಅದು ಆಮೇಲೆ ಇದು ಮಾಡಿ. ಬಟ್ ಸೆಕೆಂಡ್ ಎಕ್ಸಾಮ್ ಬರೆದು ನಿಮಗೇನು ಲಾಸ್ ಆಗೋದಿಲ್ಲ ಅಲ್ವಾ. ಏನೋ ಒಂದು 140 270 ರೂಪೀಸ್ ಪೇ ಮಾಡಬೇಕು, ನಿಮಗೆ ಎಕ್ಸಾಮ್ ಬರೆದು ಏನು ಲಾಸ್ ಏನಾಗೋದಿಲ್ಲ. ಸೊ ಯು ಆರ್ ಗೋಯಿಂಗ್ ಟು ಲೂಸ್ ನಥಿಂಗ್. ಓಕೆ, ಅದಕ್ಕೋಸ್ಕರ ಯಾರ್ಯಾರಿಗೆ ಬರೀಬೇಕು ಅಂತ ಇದೆ, ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀಬೇಕು ಅಂತ ಇದ್ದರೆ ಮಾತ್ರ. ಹಾಗಂತ ಎಲ್ಲರೂ ರಿಜಿಸ್ಟರ್ ಮಾಡಿದ್ದಾರೆ ಅಂತ ನೀವು ರಿಜಿಸ್ಟರ್ ಮಾಡೋದಲ್ಲ. ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀಬೇಕು ಅಂತ ಇದ್ದರೆ ದಯವಿಟ್ಟು ರಿಜಿಸ್ಟರ್ ಮಾಡಿ, ಬರೆದಿಟ್ಕೊಳ್ಳಿ, ಇಟ್ಸ್ ಬೆಟರ್. ಓಕೆ, ಸೊ ಮಾಡ್ತಾರೆ, ಲಾಸ್ಟ್ ಟೈಮು ಮಾಡಿದ್ದಾರೆ, ಈ ವರ್ಷವೂ ಮಾಡ್ತಾರೆ. ಬಟ್ ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡು ಇದು ಮಾಡಿ, ನೀವು ಬರೆಯೋದಂತ ಮನಸ್ಸಲ್ಲಿದ್ದರೆ ದಯವಿಟ್ಟು ಬರೆದು ಬಿಡಿ, ಆಯಿತಾ. ಬರೀಬೇಕು ಅಂತ ಇದ್ದರೆ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವುದನ್ನು ಮಾಡ್ತಾ ಇದ್ದೇನೆ ಕೇಳಿದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KCET ಮಾರ್ಕ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ. KCET ಮಾರ್ಕ್ಸ್ ಮತ್ತು ರ್ಯಾಂಕ್ನ ಕಂಪ್ಲೀಟ್ ಡೀಟೇಲ್ಡ್ ಅನಾಲಿಸಿಸ್ ನಾನು ಮುಂದೊಂದು ವೀಡಿಯೋದಲ್ಲಿ ಮಾಡ್ತೇನೆ. ನೀವು ಎಷ್ಟು ಪರ್ಸೆಂಟೇಜ್ ತೆಗೆದ್ರೆ, ಯಾಕಂದರೆ 50% ಬೋರ್ಡ್ಸಿಂದ ತಗೊಳ್ತಾರೆ, PCMಯಿಂದ 50% ನಿಮ್ಮ KCET ಏನು ಇದು ಬರಿತೀರೋ ಅದರಿಂದ ತಗೊಳ್ತೀರಾ, ಏನು ಎಂಟ್ರೆನ್ಸ್ ಎಕ್ಸಾಮ್ ಬರಿತೀರೋ ಅದರಿಂದ ತಗೊಳ್ತಾರೆ, ಸರಿಯಾ. ಸೊ ಆ 50%, 100% ಎಷ್ಟು ಪರ್ಸೆಂಟೇಜ್ ಇದ್ದರೆ ನಿಮಗೆ ಯಾವ ರ್ಯಾಂಕ್ ರೇಂಜಲ್ಲಿ ಬರುತ್ತೆ ಅದೆಲ್ಲದನ್ನು ಸಪ್ರೇಟ್ ವೀಡಿಯೋ ಮಾಡ್ತಾನೆ. ಬಟ್ ನಿಮ್ಗೆ ಇದೊಂದು ಐಡಿಯಾ ಹಾಕಿರಲಿ ಅಂತ, ಲಾಸ್ಟ್ ಇಯರ್ ನಂದೇ ಸ್ಟೂಡೆಂಟ್ಸು, ನಂದು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ ಲಾಸ್ಟ್ ಇಯರು ಏಕಲವ್ಯ ಇದರಿಂದ, ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್. ಇದರಲ್ಲಿ ಕೆಲವೊಂದು ಸ್ಕ್ರೀನ್ಶಾಟು ನಿಮ್ಮ ತಂದು ತೋರಿಸ್ತಾ ಇದ್ದೇನೆ ಅಷ್ಟೇ. ಮುಂದೆ ನಾನು ಹೇಗೆ ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೇನೆ, ಆವಾಗ ಎಲ್ಲರದು ಇದನ್ನು ನೋಡಿ ನಿಮ್ಗೆ ಯಾವ ಪರ್ಸೆಂಟೇಜ್ಗೆ ಯಾವ ರ್ಯಾಂಕಲ್ಲಿ ಬರುತ್ತೆ, ನೀವು ಎಷ್ಟು ಮಾರ್ಕ್ಸ್ ತೆಗಿಬೇಕು, ಇವಾಗ ನಿಮ್ಮ ಬೋರ್ಡ್ ಮಾರ್ಕ್ಸ್ ಎಷ್ಟಿದೆ, ಇದಕ್ಕೆ ಎಷ್ಟು KCET ಮಾರ್ಕ್ಸ್ ತೆಗೆದ್ರೆ ಏನು ಮಾರ್ಕ್ ಬರುತ್ತೆ ಅಂತ ಡೀಟೇಲ್ಡ್ ಅನಾಲಿಸಿಸ್ ಬೇರೆ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ, ಆಯಿತಾ. ಸೊ ಈಗ ನೋಡಿ ಸ್ಟೂಡೆಂಟ್ಸ್, ದಿಸ್ ಈಸ್ ಒನ್ ಆಫ್ ಮೈ ಸ್ಟೂಡೆಂಟು. ಇದು ದಿಸ್ ಈಸ್ ಅಂತಲ್ಲ, ಇವತ್ತು ತೋರಿಸೋ ಎಲ್ಲ ಸ್ಕ್ರೀನ್ಶಾಟು ನನ್ನ ಸ್ಟೂಡೆಂಟ್ಸ್ ಇದು. ಆ್ಯಂಡ್ ಅಗೇನ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇದ್ದಿದ್ರು, ಕೆಲವೊಂದು ಮಾತ್ರ ನಾನು ತೊಗೊಂಡಿದ್ದೇನೆ ಅಷ್ಟೇ, ಆಯಿತಾ. ಓಕೆ ಸ್ಟೂಡೆಂಟ್ಸು, ಅದರಲ್ಲಿ ನೋಡಿ ಸ್ಟೂಡೆಂಟ್ಸ್, ನಿಮ್ಗೆ ಇವಾಗ ನಾನು ಹೇಳೋದು ಇದರಲ್ಲಿ ನೋಡಿ, ಇದು ಒಬ್ಬ ಸ್ಟೂಡೆಂಟು, ಹಿಸ್ ಮಾರ್ಕ್ಸ್ ಇನ್ PCM ವಾಸ್ 94, 98, 94 ಎಲ್ಲದರಲ್ಲೂ. ಸೊ ಓವರಾಲ್ ಆಗಿ ಇವನ ಪರ್ಸೆಂಟೇಜ್ ಅರೌಂಡ್ 96 ಇದೆ, ಆಯಿತಾ. 96 PCMಲ್ಲಿ ಇದ್ದಿತ್ತು. ಅವನ ಮಾರ್ಕ್ಸ್ ನೋಡಿ, ಔಟ್ ಆಫ್ ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಟೈಮ್ ಮಾರ್ಕ್ಸ್ ಇದ್ದಿದ್ದು 141ನಲ್ಲಿ, ಬಿಕಾಸ್ 39 ಮಾರ್ಕ್ಸ್ ಅಷ್ಟು ಔಟ್ ಆಫ್ ಸಿಲೆಬಸನ್ನು ಕೇಳಿದರು. ಮೂರು ಸಬ್ಜೆಕ್ಟ್ಸಲ್ಲಿ ಟೋಟಲ್ ಓವರಾಲ್ ಆಗಿ 39 ಮಾರ್ಕ್ಸ್ ಔಟ್ ಆಫ್ ಸಿಲೆಬಸ್ ಕೇಳಿದರು. ಅದು ಕೇಳಲಿಕ್ಕೆ ರೀಸನ್ ಏನು ಅಂತ ಕೇಳಿದರೆ, ಅದು ರೆಡ್ಯೂಸ್ಡ್ ಸಿಲೆಬಸ್ ಇದ್ದಿತ್ತು. ಬಟ್ KCET ಇದು ಮಾಡುವಾಗ ರೆಡ್ಯೂಸ್ಡ್ ಸಿಲೆಬಸ್ಸನ್ನು ಅವ್ರು ಕನ್ಸಿಡರ್ ಮಾಡಿದೆ, ಕ್ವಶನ್ ಪೇಪರ್ನ ಹಾಕಿದ್ರು. ಅದು ಯಾವಾಗ ಗೊತ್ತಾಗಿದ್ದು ಕೇಳಿದರೆ, ಎಕ್ಸಾಮ್ ಬಂದು ಬರೆದಾದ್ಮೇಲೆ ಸ್ಟೂಡೆಂಟ್ಸಿಗೆ ಗೊತ್ತಾಗಿತ್ತು ಔಟ್ ಆಫ್ ಸಿಲೆಬಸ್ ಬಂದಿದೆ ಅಂತ, ಆಯಿತಾ. ಸೊ ಆ ಥರ ಬಂದಿತ್ತು. ಸೊ ದೇ ರೆಡ್ಯೂಸ್ಡ್, ಏನೇನು ಔಟ್ ಆಫ್ ಸಿಲೆಬಸ್ ಬಂದಿತ್ತು ಅದೆಲ್ಲದನ್ನು ಕೈ ಬಿಟ್ಟು ಔಟ್ ಆಫ್ 141 ಮಾರ್ಕ್ಸು ಅವರು ಕ್ಯಾಲ್ಕುಲೇಟ್ ಮಾಡಿದರು. ಓಕೆ, ಸೊ 141ನಲ್ಲಿ ಈ ಸ್ಟೂಡೆಂಟ್ಸಿಗೆ ನೋಡಿ 19, 28, 22 ಅಂದರೆ ಮೀನಿಂಗ್ ಟು ಸೇ ದಟ್ ಅರೌಂಡ್ 20, 40, 50, 69 ಮಾರ್ಕ್ಸ್ ಬಂದಿದೆ. ಅಂದರೆ 70 ಮಾರ್ಕ್ಸ್ ಬಂದಿದೆ. ಔಟ್ ಆಫ್ 140 70 ಮಾರ್ಕ್ಸ್ ಅಂತ ಹೇಳಿದರೆ ಹಾಫ್ ಮಾರ್ಕ್ಸ್ ಹೋಗಿದೆ, ಹಾಫ್ ಮಾರ್ಕ್ಸ್ ಬಂದಿದೆ. ಅಂದರೆ ನೀವು 180ಲಿ ಎಷ್ಟು ತೆಗಿಬೇಕು, 90 ತೆಗಿಬೇಕು. ಇದೇ ರೇಂಜಲ್ಲಿ ಇದ್ದು 180ಯಲ್ಲಿ 90 ತೆಗೆದ್ರೆ 90 ತೆಗೆದ್ರೆ ಮೋರ್ ದೆನ್ 90 ತೆಗೆದು ಮತ್ತು ಪರ್ಸೆಂಟೇಜು PCMಲ್ಲಿ ಇಷ್ಟು ಇದ್ದರೆ ನಿಮಗೆ 17,000 ರ್ಯಾಂಕ್ ಬರುತ್ತೆ, 17,000. ಓಕೆ, ಗೆಟಿಂಗ್ ದೀಸ್ ಮಾರ್ಕ್ ಇಸ್ ನಾಟ್ ಸೋ ಈಸಿ, ಅರ್ಥ ಆಯಿತಾ. CETಯಲ್ಲಿ ಈ ಮಾರ್ಕ್ಸ್ ತೆಗೆಯೋದು ತುಂಬ ಕಷ್ಟ ಸ್ಟೂಡೆಂಟ್ಸ್, ಆಯಿತಾ. ತುಂಬ ಅಂದರೆ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಯಿತಾ. ಇನ್ನೊಂದು ಸ್ಟೂಡೆಂಟ್ ನೋಡಿ, ಅವಳು ಹಿ ಆರ್ ಶಿ 97, 94, 99 ಸಿ ದ ಮಾರ್ಕ್ಸ್ ಅರೌಂಡ್ 97% ಇದೆ. 97 PCMಲ್ಲಿ ಇದ್ದಿತ್ತು, 97 to 98. CETಯಲ್ಲಿ ನೋಡಿ 23, 21, 29 ಅಂದರೆ 73 ಮಾರ್ಕ್ಸ್ ಬಂದಿತ್ತು. ರ್ಯಾಂಕ್ 12,000 ಬಂದಿದೆ. ಆ ಸ್ಟೂಡೆಂಟಿದ್ದು PCMಲ್ಲಿ ಎಷ್ಟಿದ್ದಿತ್ತು, 96 ಇದ್ದಿತ್ತು ಪರ್ಸೆಂಟೇಜು. ಆ್ಯಂಡ್ ಇದರಲ್ಲಿ KCETಯಲ್ಲಿ ಎಷ್ಟಿದ್ದಿತ್ತು, ಅರೌಂಡ್ 70 ಇದ್ದಿತ್ತು. ಬಟ್ ಇವಂದು 97 ಇದೆ, 1% ಎಕ್ಸ್ಟ್ರಾ ಇದೆ. ಪ್ಲಸ್ CETಯಲ್ಲಿ ನೋಡಿ 73 ಇದೆ. ಅಂದರೆ ಆ ಹುಡುಗನಕ್ಕಿಂತ ಅಥವಾ ಆ ಅವಳಿಗಿಂತ 3 or 4 ಮಾರ್ಕ್ಸ್ ಎಕ್ಸ್ಟ್ರಾ CETಯಲ್ಲಿ. ರ್ಯಾಂಕ್ ನೋಡಿ 12,863, ಅರೌಂಡ್ 5,000 ರ್ಯಾಂಕ್ ಡಿಕ್ರೀಸ್ ಆಗಿದೆ. ಅದಕ್ಕೆ ಹೇಳೋದು CETಯಲ್ಲಿ ಒಂದೊಂದು ಮಾರ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಕೇಳಿದರೆ ಅದು 69 ಅಥವಾ 70, ಇದು 73 ಅಂತ ಹೇಳಿದರೆ CETಯಲ್ಲಿ ಅರೌಂಡ್ 2 to 3% ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಬೋರ್ಡ್ಸಲ್ಲಿ ನೀವು 12 to 18 ಮಾರ್ಕ್ಸ್ ತೆಗೆಯೋದು ಒಂದೇ, CETಯಲ್ಲಿ 3 ಮಾರ್ಕ್ಸ್ ತೆಗೆಯೋದು ಒಂದೇ. 12 to 18 ಅಲ್ಲ, 15 ಮಾರ್ಕ್ಸ್ ತೆಗೆಯೋದು ಒಂದೇ, CETಯಲ್ಲಿ 3 ಮಾರ್ಕ್ಸ್ ತೆಗೆಯೋದು ಒಂದೇ. ಓಕೆ, ಸೊ ಅರೌಂಡ್. ಓಕೆ,
ಸೊ ಇದು ರ್ಯಾಂಕ್ 12,000. ಇನ್ನೊಬ್ಬ ಸ್ಟೂಡೆಂಟ್ ಇದು ನೋಡಿ, ಇನ್ನೊಬ್ಬಂದು 98, 97, 99 ಮಾರ್ಕ್ಸ್ ನೋಡಿ. ಅಂದರೆ ಪಿ ಸಿ ಎಮ್ಮಲ್ಲಿ ಓವರಾಲ್ ಆಗಿ ಬಂದಿದ್ದು ಅರೌಂಡ್ 98% ಅಂತ ಅಂದ್ಕೊಳ್ಳೋಣ. ಹೌದು, ಅರೌಂಡ್ 98% ಪಿ ಸಿ ಎಮ್ಮಲ್ಲಿ. ಇದರಲ್ಲಿ ನೋಡಿ ಸಿ ಇ ಟಿಯಲ್ಲಿ 30, 60, 96, 98, 99 ಮಾರ್ಕ್ಸ್ ಬಂದಿದೆ. ಎಷ್ಟರಲ್ಲಿದು 141 99 ಮಾರ್ಕ್ಸ್ ಬಂದಿದೆ. 141 99 ಮಾರ್ಕ್ಸ್ ಬಂದಿದೆ. ಅಂದರೆ ಕಳ್ಕೊಂಡಿದ್ದು ಕೇವಲ ಒಂದು 42 ಮಾರ್ಕ್ಸ್ ಅಷ್ಟೇ. ಅಂದರೆ ನೀವು 140 ಅರೌಂಡ್ ಬಂದರೆ ನಿಮಗೆ ಏನು ಹೇಳಿ, ಔಟ್ ಆಫ್ 180ಯಲ್ಲಿ 140+ ಬಂದರೆ ನಿಮಗೆ 2000 ಒಳಗಡೆ ರ್ಯಾಂಕ್ ಬರ್ತೀರ, 2000 ಅರೌಂಡ್. ಓಕೆ, ಆವಾಗ ನಿಮಗೆ ನಿಮ್ಮ ಕ್ಯಾಟಗರಿ ಮೇಲೆ ಟಾಪ್ ಕಾಲೇಜ್ ಸಿಗೋ ಚಾನ್ಸಸ್ ತುಂಬ ಇದೆ. ಓಕೆ, ಆರ್ ವಿನೂ ಸಿಗುತ್ತೆ, ಆಯಿತಾ. ಈ ರ್ಯಾಂಕಿಗೆ ದಿಸ್ ಸ್ಟೂಡೆಂಟ್ ಈಸ್ ಸ್ಟಡಿಂಗ್ ಎಟ್ ಆರ್ ವಿ ನಾವು. ಓಕೆ, ನೆಕ್ಸ್ಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್. ಈ ಸ್ಟೂಡೆಂಟನ್ನು ನಂದು ಯೂಟ್ಯೂಬಲ್ಲಿ ನಾನು ಇದಕ್ಕೆ ಬರ್ತೇನೆ. ಈಸ್ ಆಲ್ಸೋ ಒನ್ ಆಫ್ ಮೈ ಸ್ಟೂಡೆಂಟು. ಅವನಿಗೂ ಕೂಡ ಅವ್ನು ಯೂಟ್ಯೂಬಲ್ಲಿ ಬರ್ತಾನೆ. ನಿಮ್ಗೆ ಹೇಗೆ KCET ಇದು ಮಾಡಬೇಕು ಅಂತ ನಾನೊಂದು ಲೈವ್ ಇಂಟರ್ವ್ಯೂ ತೊಗೊಂಡು ಅವನು ಕೂಡ ಇದನ್ನು ಅಪ್ಲೋಡ್ ಮಾಡ್ತೇನೆ ನಿಮಗೆ. ಓಕೆ, ಹಿಸ್ ನೇಮ್ ಅಲ್ಲೇ ನಾನು ಇದು ಮಾಡ್ತೇನೆ. ಓಕೆ, ಸೊ ಅವನು JEE ಮೇನ್ಸಲ್ಲೂ ಕೂಡ 98% ಈವನ್ ವೆಲ್ಲೋರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದು ಕೂಡ ಎಂಟ್ರೆನ್ಸನ್ನು ಕ್ಲಿಯರ್ ಮಾಡಿದ್ದ. ಆ್ಯಂಡ್ ಕಾಮಿಡಿಕೆಯಲ್ಲೂ ಕೂಡ ಅರೌಂಡ್ 150, 200 ಒಳಗಡೆ ರ್ಯಾಂಕ್ ಇದ್ದಿತ್ತು. ಈವನ್ KCETಯಲ್ಲೂ ಕೂಡ 399 ರ್ಯಾಂಕ್ ಇದೆ. ಈ ವಿಲ್ ಕಮ್ ಟು ಲೈವ್. ನಾವು ಪ್ರೆಸೆಂಟ್ಲಿ ಈಸ್ ಎಟ್ RVCE CS ಬ್ರ್ಯಾಂಚಲ್ಲಿದ್ದಾರೆ. ಓಕೆ, ಸೊ ಈ ಸ್ಟೂಡೆಂಟಿದು ಮಾರ್ಕ್ಸ್ ನೋಡಿ ಆಲ್ಮೋಸ್ಟ್ 100% ಇನ್ PCM. ಓಕೆ, ಆ್ಯಂಡ್ CET ಮಾರ್ಕ್ಸ್ ನೋಡಿ 4437, 7 + 3 10, 100, 100+, 109, 109, 112, 117 ಮಾರ್ಕ್ಸ್. 141 117 ಮಾರ್ಕ್ಸ್ ತೆಗೆದಿದ್ದಾನೆ ನೋಡಿ. 117 ಮಾರ್ಕ್ಸ್. ಒಂದು ರ್ಯಾಂಕ್ ಬಂದುಬಿಟ್ಟು 399. ಈಸ್ ಅ ಜನರಲ್ ಮೆರಿಟ್ ಸ್ಟೂಡೆಂಟ್ ಆ್ಯಂಡ್ ಹಿ ಗಾಟ್ RVCE CS. ಓಕೆ, ಸೊ ಕಟ್ ಆಫ್ ಎಲ್ಲ ಏನೇನಾಗುತ್ತೆ, ವೇರಿ ಆಗುತ್ತೆ, ಅದೆಲ್ಲದೂ ಕೂಡ ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ ನಾವು ಹೇಳಿಕೊಡ್ತೇವೆ. ನೀವು ಹೇಗೆ ಹಾಕಬೇಕು, ಯಾಕೆ ಹಾಕಬೇಕು, ಸಿಗುತ್ತಾ ಇಲ್ವಾ, ಯಾವ ಬ್ರ್ಯಾಂಚ್ ಸಿಗುತ್ತೆ RVಯಲ್ಲಿ ಅಥವಾ ಯಾವುದೇ ಕಾಲೇಜಲ್ಲಾಗಲಿ, ಯಾಕೆ ಸಿಗುತ್ತೆ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ರ್ಯಾಂಕ್ ಎಷ್ಟು ಬರ್ಬೋದು ನಿಮ್ಮದು, ಪ್ರತಿಯೊಂದನ್ನು ಕೂಡ ನಮ್ಮ ಏಕಲವ್ಯ ಕೌನ್ಸಿಲಿಂಗಿಗೆ ಯಾರು ಜಾಯ್ನ್ ಆಗ್ತಾರೆ ಅವ್ರಿಗೆ ಹೇಳ್ತೇವೆ. ಈಸ್ ಒನ್ ಆಫ್ ಮೈ ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ ಈ ಜಾಸ್ತಿ ರ್ಯಾಂಕ್ ಇದು ನಿಮ್ಗೆ ತೋರಿಸ್ತೇನೆ ನೋಡಿ. 50,000 ಯಾವಾಗ ಬರುತ್ತೆ ಕೇಳಿದರೆ, ಈ ಸ್ಟೂಡೆಂಟಿದು ಪರ್ಸಂಟೇಜ್ ನೋಡಿ ಅರೌಂಡ್ 90% PCMಲ್ಲಿದೆ. 9, 9, 18, 18 + 8, 26, 266, 272 ಅಂತ ಹೇಳಿದರೆ ಎಷ್ಟಾಗುತ್ತೆ, 28 ಮಾರ್ಕ್ಸ್. ಈ ಲಾಸ್ಟ್ 28 ಮಾರ್ಕ್ಸ್ ಅಲ್ಲ, ಅರೌಂಡ್ ನಾನು ಅಂದ್ಕೊಳ್ತೇನೆ 91% ಬರುತ್ತೆ PCMಲ್ಲಿ. 90 or 91 ಅಪ್ರಾಕ್ಸ್. ಓಕೆ, 91% ಇದೆ PCMಲ್ಲಿ ನೋಡಿ. CETಯಲ್ಲಿ 20, 40, 44, 54 ಮಾರ್ಕ್ಸ್. ಅವನ ರ್ಯಾಂಕ್ ಎಲ್ಲಿಗೆ ಹೋಯ್ತು ನೋಡಿ, 54,000ಗೆ ಹೋಗಿದೆ. ನೆನಪಿಟ್ಕೊಳ್ಳಿ, ಈ ಒಂದು ಹಿ ಗಾಟ್ 91% ಇನ್ PCM. CETಯಲ್ಲಿ ಸ್ವಲ್ಪ ಕಡಿಮೆ ಆಯಿತು ಸ್ಟೂಡೆಂಟ್ಸ್, ದಟ್ ಟು ಮ್ಯಾಥ್ಸಲ್ಲಿ 10 ಮಾರ್ಕ್ಸ್. ಸೊ ಈ ಸ್ಟೂಡೆಂಟಿದು ರ್ಯಾಂಕ್ 54,000ಗೆ ಹೋಗಿದೆ. ಇಟ್ ಈಸ್ ಹ್ಯೂಜ್. ಅಂದರೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ 3,75,000 ಸ್ಟೂಡೆಂಟ್ಸ್ ಇದ್ದಿದ್ರು. 54,000 ಏನು ವರ್ಸ್ಟ್ ಅಲ್ಲ. ಬಟ್ ನೋಡಿ 91 PCMಲ್ಲಿ 91% ತೆಗೆದು ಕೂಡ CET ಅನ್ನೋದು ಒಂದು ಮಿಸ್ಟೇಕ್. ಅದೇ ಅವನು ಮ್ಯಾಥ್ಸಲ್ಲಿ ಇನ್ನೊಂದು 5 ಅಥವಾ 10 ಮಾರ್ಕ್ಸ್ ಎಕ್ಸ್ಟ್ರಾ ತೆಗೆದಿದ್ರೆ ಅವ್ನು 10,000 ಒಳಗಡೆ ಇರ್ತಾಯಿದ್ದ ರ್ಯಾಂಕ್. 10,000 ಇಲ್ಲದೆ 20,000 ಒಳಗಡೆ ಇರ್ತಾಯಿದ್ದ. ಓಕೆ, ಸೊ ಇದು ತುಂಬ ಮ್ಯಾಟ್ರ್ ಆಗುತ್ತೆ. CET ಮ್ಯಾಟರ್ಸ್ ಅ ಲಾಟ್. ಓಕೆ, ನೆಕ್ಸ್ಟ್ ನೋಡಿ ಇದೇ ಒಂದು ಸ್ಟೂಡೆಂಟ್ ಇದು PCMಲ್ಲಿ ಅರೌಂಡ್ 9, 18, 26, 260, 274 ಇದೆ. 274 ಅಂತ ಹೇಳಿದ್ರೆ 91% ಆಗುತ್ತೆ. ಅರೌಂಡ್ 91 ಪಾಯಿಂಟ್ ಸಮಥಿಂಗ್, ಸರಿನಾ. PCMಲ್ಲಿ 91 ಪಾಯಿಂಟ್ ಸಮಥಿಂಗ್ ಇದೆ. ಇದು ನೋಡಿ CET ಮಾರ್ಕ್ ಒಳ್ಳೆಯದೆ. ಈಗ ನೋಡಿ ಆ ಸ್ಟೂಡೆಂಟಿದು ಈ ಸ್ಟೂಡೆಂಟು ಡಿಫರೆನ್ಸ್ ನೋಡಿ. ಅವನದು CETಯಲ್ಲಿ ಕಡಿಮೆ ಆಯಿತು, ಅದಕ್ಕೆ ಅವ್ನ ರ್ಯಾಂಕ್ ಎಲ್ಲಿಗೆ ಹೋಯಿತು, 57,000ಗೆ ಹೋಯಿತು. ಇವೊಂದು CETಯಲ್ಲಿ ಈ ಹುಡುಗಂದು ಅಥವಾ ಹುಡುಗಿದು CETಯಲ್ಲಿ ಒಂದು ಲೆವೆಲಿಗೆ ಓಕೆ ನೋಡಿ, ನಾಟ್ ಬ್ಯಾಡ್, ವೆರಿ ಗುಡ್. ಇಟ್ ಈಸ್ 20, 40, 60, 67, 69, 73 ಬಂದಿದೆ. ಸೊ ರ್ಯಾಂಕ್ ನೋಡಿ 19,000. ಅವನಿಗಿಂತ ಅರೌಂಡ್ 30,000 to 40,000 ಡೌನ್ ಬಂದಿದೆ. ಒಳ್ಳೆ ರ್ಯಾಂಕ್ ಬಂದಿದೆ ನೋಡಿ. ಅದಕ್ಕೆ ಹೇಳೋದು CET ತುಂಬ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ಕೊಂಡು ಅವನಿಗೆ ಇವನು ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಆ ಹುಡುಗಿನೋ ಅಥವಾ ಆ ಸ್ಟೂಡೆಂಟಿಗೂ ಈ ಸ್ಟೂಡೆಂಟಿಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಅವನು 90% ಅರೌಂಡ್ ಇದೆ, ಇವನು 90% ಅರೌಂಡ್ ಇದೆ. ಯಾವುದರಲ್ಲಿ PCMಲ್ಲಿ, ಬೋರ್ಡ್ಸಲ್ಲಿ. ಬಟ್ CETಯಲ್ಲಿ ಹಿ ಡಿಡ್ ವೆಲ್, ದಿಸ್ ಗೈ ಡಿಡ್ ವೆಲ್. ಸೊ ದಟ್ ಈಸ್ ವೈ ಹಿ ಗಾಟ್ 19,000. ಅದಕ್ಕೆ ಹೇಳೋದು ಸ್ಟೂಡೆಂಟ್ಸು, ನಿಮ್ಮ CET ತುಂಬ ಮ್ಯಾಟ್ರ್ ಆಗುತ್ತೆ. ಎಲ್ಲರೂ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನಾನು ಬೋರ್ಡ್ಸಲ್ಲಿ 99 ತೆಗಿತೇನೆ. ನೀವು ಬೋರ್ಡ್ಸಲ್ಲಿ 99 ಆದರೂ ತೆಗೀರಿ, 100% ಆದರೂ ತೆಗೀರಿ. CETಯಲ್ಲಿ ಮಾಡದೇ ಇರೋ ಎಷ್ಟೋ ಜನ ನಾನು ನೋಡಿದ್ದೇನೆ. ಬೋರ್ಡ್ಸಲ್ಲಿ 99% ತೆಗೆದು CETಯಲ್ಲಿ 10,000 ಮೇಲೆ ಬಂದವರು ಇದ್ದಾರೆ. ಸೊ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇವಾಗಲೇ ಹೇಳ್ತಾ ಇದ್ದೇನೆ. ನೆಕ್ಸ್ಟು ಇಲ್ಲೊಂದು ನೋಡಿ,
ಅರೌಂಡ್ ಇದರಲ್ಲಿ ನೋಡಿ ಒಂದು ಸಬ್ಜೆಕ್ಟು ತುಂಬ ಕಡಿಮೆ ಬಂತು, 70-80 ಬಂದಿತ್ತು. ಈ ಸ್ಟೂಡೆಂಟ್ ನನ್ನ ಪ್ರಕಾರ ಕೆಮಿಸ್ಟ್ರಿ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರಿಬೋದಿತ್ತೇನೋ, ಬರೆದಿದ್ದರೆ ಪಕ್ಕ ಒಳ್ಳೆ ರ್ಯಾಂಕ್ ಬರ್ತಾ ಇದ್ದಿತ್ತೇನೋ. ಮತ್ತು ಸಿ ಇ ಟಿಯಲ್ಲೂ ಕೂಡ ವೆರಿ ಗುಡ್, ಸಿ ಇ ಟಿ ಒಳ್ಳೆ ಮಾರ್ಕ್ಸ್ ಬಂದಿದೆ. ಸಿ ಇ ಟಿ ಆ್ಯಕ್ಚುಲಿ ದಿಸ್ ಇಸ್ ಗುಡ್ ಮಾರ್ಕ್. ಹಿಂದಿನ ನಾನು ಪ್ರೀವಿಯಸ್ ಏನು ತೋರಿಸಿದೆ ನೋಡಿ, ಅದೇ ಅರೌಂಡಲ್ಲಿ ಇದ್ದಾನೆ. ಇಲ್ಲಿ ನೋಡಿ 24, 27, 22, 23, 22, 20 ಅರೌಂಡ್ ಒಂದು 4-5 ಮಾರ್ಕ್ಸ್ ಕಡಿಮೆ ಇದೆ, ಬಟ್ ಸ್ಟಿಲ್. ಆ್ಯಂಡ್ ಇದರಲ್ಲಿ ನೋಡಿ, ಇನ್ನು ಕೆಮಿಸ್ಟ್ರಿಯಲ್ಲಿ ಒಂದು 90 ತೆಗೆದಿದ್ದರೆ 100% ಇವನು 20,000 ಒಳ ರ್ಯಾಂಕ್ ಬರ್ತಾ ಇದ್ದ. ಬಟ್ ಇದರಲ್ಲಿ ಕಡಿಮೆ ಆಯಿತು, ಸಿ ಇ ಟಿಯಲ್ಲಿ 63 ಬಂತು. ಆ್ಯಂಡ್ ಬೋರ್ಡ್ಸಲ್ಲಿ ತುಂಬ ಕಡಿಮೆ ಆಯಿತು ಕೆಮಿಸ್ಟ್ರಿಯಲ್ಲಿ. ಅದರ್ ದೆನ್ ದ್ಯಾಟ್ ಹಿ ಗಾಟ್ 38,000. ಓಕೆ, ಹಿ ಆರ್ ಶಿ. ಇನ್ನು ಇಲ್ಲೊಂದು ಸ್ಟೂಡೆಂಟ್ ಇದು ನೋಡಿ, PCM 80, 79, 61. 80 ಎಷ್ಟಾಗುತ್ತೆ? 80, 60. 8 to 16, 16 + 6, 22, 220 ಬಂದಿದೆ. ತುಂಬ ಕಡಿಮೆ ಇದೆ ಆ್ಯಕ್ಚುಲಿ. 220 ಬಂದಿದೆ. 220 ಅಂದರೆ ಅರೌಂಡ್ 21 ಅಂದರೆ 71% ಇನ್ PCM, ಆಯಿತಾ. ಅದಾದಮೇಲೆ ಸಿ ಇ ಟಿಯಲ್ಲಿ ನೋಡಿ 40. ಆ್ಯಕ್ಚುಲಿ ಸಿ ಇ ಟಿ ಮಾರ್ಕ್ಸ್ ಇಟ್ಸ್ ಗುಡ್ ಆ್ಯಕ್ಚುಲಿ. ಕಂಪ್ಯಾರಿಟಿವ್ಲಿ ಬೇರೆ ಜೊತೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಒಂದು ಲೆವೆಲಿಗೆ ಓಕೆ. ಬಿಕಾಸ್ ಆಫ್ ದಿಸ್ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಹಿ ಗಾಟ್ 1,33,311. ಬಟ್ ನೋಡ್ಕೊಳ್ಳಿ, ಲಾಸ್ಟ್ ಇಯರ್ ಇದ್ದಿದ್ದು 3,75,000 ಸ್ಟೂಡೆಂಟ್ಸ್, ದೋಸು ರಿಜಿಸ್ಟರ್ಡ್ ಫಾರ್ KCET, ಆಯಿತಾ. ಅದಾದಮೇಲೆ ಇಲ್ಲೊಂದು ಸ್ಟೂಡೆಂಟ್ಸ್ ಇದು ನೋಡಿ 13,244 ಬಂದಿದೆ. ಸಿ ಇ ಟಿಯಲ್ಲಿ ಒಳ್ಳೆ ಮಾರ್ಕ್ ಇದೆ. ಇದರಲ್ಲೂ ಕೂಡ ಸಿ ಇ ಟಿಯಲ್ಲಿ ಒಂದು ಲೆವೆಲಿಗೆ ಓಕೆ, ಸಿ ಇ ಟಿಲಿ ಒಂದು ಲೆವೆಲಿಗೆ ಓಕೆ. 20, 20, 20, 60, 69, 71, 76 ಮಾರ್ಕ್ಸ್ ಬಂದಿದೆ ಔಟ್ ಆಫ್ 141. ಅಂದರೆ ಅರ್ಧಕ್ಕರ್ಧ ಮಾರ್ಕ್ಸ್ ಹೋಗಿದೆ. ಬಟ್ ಈ ಗಾಟ್ ಅರೌಂಡ್ 13,244. ಅಂದರೆ ನಿಮಗೆ PCM ಅಲ್ಲಿ ನಿಮಗೆ 96% ಇದೆ ಅರೌಂಡ್. ಈ ಹುಡುಗಂದು 96 or 95 ಅಂತ ಅಂದ್ಕೊಳ್ಳೋಣ, ಹುಡುಗ or ಹುಡುಗಿ, ಆಯಿತಾ. ಇದರಲ್ಲಿ 50% ಇದೆ ಯಾವುದರಲ್ಲಿ? ಬೋರ್ಡ್ಸಲ್ಲಿ, ಐ ಮೀನ್ KCETಯಲ್ಲಿ. ಸೊ ಓವರ್ ಆಲ್ ಆಗಿ ರ್ಯಾಂಕ್ 13,000 ಬಂದಿದೆ, ಕರೆಕ್ಟಾ. ಸೊ ಇದಿಷ್ಟು. ಅದಾದಮೇಲೆ ಇಲ್ಲೊಂದು ನೋಡಿ 1,22,000 ಸಿ ಇ ಟಿ ನೋಡಿ. ಸಿ ಇ ಟಿ ಬ್ಯಾಡ್ ಮಾಡಿದ್ದು 13, 12 ಇದು ತುಂಬ ಇದು. ಸೊ 1,22,000ಗೆ ಹೋಗಿದೆ. ಇದೊಂದು ಸ್ಟೂಡೆಂಟ್ ನೋಡಿ, ಈ ಹುಡುಗ ಅಥವಾ ಹುಡುಗಿದು 97, 98, 99. ಮೀನಿಂಗ್ ಟು ಸೇ ದ್ಯಾಟ್ ಅವಳದ್ದು ಓವರ್ ಆಲ್ PCM ಪರ್ಸೆಂಟೇಜ್ 98 ಇದೆ. PCMಲ್ಲಿ 98 ಇದೆ. ಸಿ ಇ ಟಿಯಲ್ಲಿ ನೋಡಿ 24, 32, 24 ಗುಡ್ ಮಾರ್ಕ್ಸ್. ಇದು ಆ್ಯಕ್ಚುಲಿ ಗುಡ್ ಮಾರ್ಕ್. ಇವಳು ಇವೆರಡರಲ್ಲಿ 30 ತೆಗೆದಿದ್ರೆ ಅವಳದು ರ್ಯಾಂಕ್ ಒಂದು ಎಷ್ಟು ಹೇಳ್ತಾಯಿದ್ರು, ಈ ಹುಡುಗಿದು ಒಂದು 2,000 ಒಳಗಡೆ ಬರ್ತಾಯಿತ್ತು. ಬಟ್ ಯಾವುದರಲ್ಲಿ ಕಡಿಮೆ ಆಯಿತು? ಕೆಮಿಸ್ಟ್ರಿ ಒಳ್ಳೆ ಬಂತು, ಬಟ್ ಮ್ಯಾಥ್ಸಲ್ಲಿ ಕಡಿಮೆ ಆಯಿತು ಇವಳದು. ಮ್ಯಾಥ್ಸ್ ಮತ್ತು ಫಿಸಿಕ್ಸಲ್ಲಿ ಕಡಿಮೆ ಅಂತಲ್ಲ, ಬಟ್ ಒಳ್ಳೆ ಸ್ಕೋರೇ ಇದು. ಅಂದರೆ ಯಾಕಂದರೆ ಸ್ವಲ್ಪ ಅಲ್ಲಿ ಔಟ್ ಆಫ್ ಸಿಲೆಬಸ್ ಎಲ್ಲ ಬಂದಿತ್ತು. ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಹಾಲಿಗೆ ಹೋದಾಗ ಅದು ಅಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ. ಎಕ್ಸಾಮಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ, ಎಕ್ಸಾಮ್ ಬರೀತಾ ಇದ್ದಾರೆ, ಆವಾಗ ಗೊತ್ತಾಗಿತ್ತು. ಪ್ಯಾನಿಕ್ ಆಗಿ ತುಂಬ ಜನ ಇದು ಮಾಡ್ಕೊಂಡಿದ್ರು. ಬಟ್ ದಿಸ್ ಇಸ್ ಗುಡ್ ಮಾರ್ಕ್. ಶಿ ಗಾಟ್ 7,000 ರ್ಯಾಂಕ್. ಓಕೆ, ಶಿ ಆರ್ ಹಿ. ಓಕೆ, ಇವರೆಲ್ಲ ಈಗ ನಾನು ಏನು ಹೇಳಿದೆ ನೋಡಿ, ಹೆಚ್ಚಿನವ್ರು ನೋಡಿ ಯಾರ್ಯಾರು ಈಗ 10,000 ಎಲ್ಲ ಟಾಪಲ್ಲಿದ್ದಾರೆ. ಇವಳು ಈ ಸ್ಟೂಡೆಂಟು BMSCಯಲ್ಲಿದ್ದಾಳೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ನೋಡಿ 99, 97, 99 ನೋಡಿ. PCM ಮಾರ್ಕ್ಸ್ ನೋಡಿ, ಬೋರ್ಡ್ ಎಕ್ಸಾಮ್ನ ಮಾರ್ಕ್ಸ್ ನೋಡಿ 99, 97, 99. ಓವರ್ ಆಲ್ ಆಗಿ ಪರ್ಸೆಂಟೇಜ್ 98 ಪಾಯಿಂಟ್ ಸಮಥಿಂಗ್ ಇದೆ. PCM ಬಿಕಾಸ್ ಆಫ್ ಓನ್ಲಿ ಮ್ಯಾಥಮೆಟಿಕ್ಸಲ್ಲಿ 17 ತೆಗೆದು ಹೋಯ್ತು. ರ್ಯಾಂಕ್ ನೋಡಿ 15,000ಗೆ ಹೋಯ್ತು. ಓವರ್ ಆಲ್ PCMಲ್ಲಿ 99% ಇದ್ದರೂ ಕೂಡ 24, 27 ಇದರಲ್ಲಿ 17 ತೆಗೆದು. ಸೊ ಅಲ್ಲಿ ಮ್ಯಾಟ್ರ್ ಆಯಿತು, 15,000ಗೆ ಹೋಯ್ತು. ಓಕೆ, ಬಟ್ ಇಟ್ಸ್ ಗುಡ್ ಮಾರ್ಕ್ಸ್ ಆ್ಯಕ್ಚುಲಿ. ಯಾವುದು ಈ PCM ಇದೆ ನೋಡಿ, ಮಾರ್ಕ್ಸ್ ಒಳ್ಳೆಯದೇ. ಬಟ್ ಏನು ಹೇಳ್ತಾರೆ, ಇದಕ್ಕಿಂತ ಸ್ವಲ್ಪ ಅವ್ರದ್ದು ಬೋರ್ಡ್ಸಿ ತೆಗೆದಿದ್ದಕ್ಕೆ ಸ್ವಲ್ಪ CET ಜಾಸ್ತಿ ತೆಗಿಬೇಕಿತ್ತು, ಬಟ್ ಕಡಿಮೆ ಆಯಿತು. ಇದೊಂದು ನೋಡಿ 2,51,000 CET ಮಾರ್ಕ್ಸ್ ನೋಡಿ, ಬೋರ್ಡ್ ಮಾರ್ಕ್ಸ್ ನೋಡಿ ಏನೂ ಇಲ್ಲ. ಓವರ್ ಆಲ್ ಪರ್ಸೆಂಟೇಜ್ ಒಂದು 50% ಬರುತ್ತೆ PCMಲ್ಲಿ. ಬೋರ್ಡ್ಸ್ CETಯಲ್ಲೂ ಕೂಡ 30-40 ಮಾರ್ಕ್ಸ್ ತೆಗೆದಿದ್ದಾರೆ. ಇದೆಲ್ಲ ತೆಗೆದ್ರೆ ನಿಮ್ಮದು ರ್ಯಾಂಕ್ ನೋಡಿ 2,51,566. ನೆಕ್ಸ್ಟ್ ಇದೊಂದು ಸ್ಟೂಡೆಂಟ್ ಇದು ನೋಡಿ 94, 98, 99. ಅಂದರೆ PCMಲ್ಲಿ ಟೋಟಲ್ ಓವರ್ ಆಲ್ ಆಗಿ ಎಷ್ಟಾಯಿತು? 97% ಆಯಿತು ಅರೌಂಡ್. ಆ್ಯಂಡ್ ಇದರಲ್ಲಿ ಒಳ್ಳೆ ಮಾರ್ಕ್ಸ್ ಇದೆ ನೋಡಿ, 19, 31 ಒಳ್ಳೆ ಮಾರ್ಕ್ಸ್ ಇದು. 30 + 10, 40, 49, 50, 78 ಮಾರ್ಕ್ಸ್ ತೆಗೆದಾಳೆ. ಬಟ್ ಓನ್ಲಿ ಪ್ರಾಬ್ಲಮ್ ಫಿಸಿಕ್ಸಲ್ಲಿ ಕಡಿಮೆ ಆಯಿತು. ಅದು ಬಿಟ್ಟು 3 ಕೂಡ ಒಳ್ಳೆ ತೆಗೆದಾಳೆ. ಉಳಿದಿದ್ದು 2 ಒಳ್ಳೆದಿದೆ. 9,000 ರ್ಯಾಂಕಿಗೆ ಬಂದಿದೆ, ಕರೆಕ್ಟಾ. ಸೊ ನೆಕ್ಸ್ಟು ಇದೊಂದು ನೋಡಿ, ಮ್ಯಾಥ್ಸಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಇಂಪ್ರೂವ್ಮೆಂಟ್ ಬರಿಬೋದಿತ್ತೇನೋ, ಇಂಪ್ರೂವ್ಮೆಂಟ್ ಬರೆದಿದ್ರೆ ಒಳ್ಳೆ ರ್ಯಾಂಕ್ ಬರ್ತಾ ಇದ್ದಿತ್ತು. 31ಗೆ ಹೋಯ್ತು, ಆಯಿತಾ. ಅದಾದ ನಂತರ ಇದು ನೋಡಿ 4,363. ಬೋರ್ಡ್ಸಲ್ಲಿ ನೋಡಿ 95, 95, 93. ಅಂದರೆ ಓವರ್ ಆಲ್ ಪರ್ಸೆಂಟೇಜ್ ಅರೌಂಡ್ 94 ಅಂತ ಅಂದ್ಕೊಂಡ್ರು PCMಲ್ಲಿ. CETಯಲ್ಲಿ ನೋಡಿ 31, 31, 32 ಡಿಸೈಡಿಂಗ್ ಫ್ಯಾಕ್ಟರ್ 4,000ಗೆ ಹೋಗಿ ಕೂತ್ಕೊಂಡಿದೆ. ಒಳ್ಳೆ ರ್ಯಾಂಕ್ ಇದು. ಓಕೆ, ಜನರಲ್ ಮೆರಿಟ್ ಬಿಟ್ಟು ಬೇರೆ ಯಾವುದೇ ಕ್ಯಾಟಗರಿ ಆದರೂ 100% RVನೇ ಸಿಗುತ್ತೆ. ಕಂಪ್ಯೂಟರ್ ಸೈನ್ಸ್ ಆರ್ ಇಟ್ಸ್ ಅಲೈಡ್ ಬ್ರಾಂಚಸ್ ಸಿಗುತ್ತೆ. 4,363, ಆಯಿತಾ. ಸೊ ನೋಡಿ CET ಮಾರ್ಕ್ಸ್ ಎಷ್ಟು ಮ್ಯಾಟ್ರ್ ಆಗುತ್ತೆ ನೋಡಿ. ಈ ಒಂದು ನಿಮಗೆ 94 ಇದೆಯಾ, PCMಲ್ಲಿ 94 ಇದೆಯಾ, 90 ಇದೆಯಾ, 91 ಇದೆಯಾ, CETಯಲ್ಲಿ ಮಾಡಿ. ಓಕೆ, ಈ ಸ್ಟೂಡೆಂಟ್ ಇದು ನೋಡಿ CETಯಲ್ಲಿ ಮಾರ್ಕ್ಸ್ ಕಡಿಮೆ ಆಯಿತು, ಬೋರ್ಡ್ಸಲ್ಲಿ ಒಳ್ಳೆ ಇದೆ, ಓಕೆ, ಒಂದು ಲೆವೆಲಿಗೆ ಓಕೆ. ಬಟ್ CET ಇದಾಯಿತು 67,000ಗೆ ಹೋಯಿತು.
ಈ ಸ್ಟೂಡೆಂಟಿಗೆ ನೋಡಿ 24,000 ಆಯಿತು. ಫಿಸಿಕ್ಸಲ್ಲಿ ಕಡಿಮೆ ಆಯಿತು, ಫಿಸಿಕ್ಸ್ 14 ಬಂತು, ಕೆಮಿಸ್ಟ್ರಿಯಲ್ಲಿ 26 ಬಂತು, ಮ್ಯಾಥ್ಸು ಸ್ವಲ್ಪ ಕಡಿಮೆ ಆಯಿತು 20 ಆಯಿತು. ಸೊ ಅದಕ್ಕೆ 24,000ಗೆ ಹೋಯಿತು. ಬಟ್ ಹರ್ ಬೋರ್ಡ್ ಮಾರ್ಕ್ಸ್ ನೋಡಿ ಒಳ್ಳೆಯದೆ, ಬೋರ್ಡ್ ಮಾರ್ಕ್ಸ್ ಅರೌಂಡ್ 97% ಇದೆ. ಫಿಸಿಕ್ಸಲ್ಲಿ ತುಂಬ ಕಡಿಮೆ ಆಯಿತು. ಇನ್ನೊಂದು 4 ಮಾರ್ಕ್ಸ್ ಎಕ್ಸ್ಟ್ರಾ, ಒಂದು 5-6 ಮಾರ್ಕ್ಸ್ ಫಿಸಿಕ್ಸಲ್ಲಿ ತೆಗೆದಿದ್ದರೆ 100% ಒಂದು 15,000 ಒಳಗೆ ಬರ್ತಾಯಿದ್ಲು. ಬಟ್ ಒಳ್ಳೆ ಮಾರ್ಕ್ಸ್ ಏನು ಬ್ಯಾಡ್ ಅಲ್ಲ, 20, 40, 60 ಮಾರ್ಕ್ಸ್ ತೆಗೆದಿದ್ದಾಳೆ. ಕರೆಕ್ಟಾ? ಸೊ ಇದಿಷ್ಟು ಸ್ಟೂಡೆಂಟ್ಸು ಇಲ್ಲಿ ನೋಡಿ 12, 14, 15 ಇದೆಲ್ಲ ನಂದು ಸ್ಟೂಡೆಂಟ್ಸ್. ಇಂಥ ತುಂಬ ಇದೆ. ಇದೆಲ್ಲದನ್ನು ನಾನು ಅನಲೈಸ್ ಮಾಡಿ ಅದನ್ನು ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಪ್ರಿಡಿಕ್ಷನ್ ಮಾಡಿ ಅದನ್ನು ಹೇಳ್ತೇನೆ. ನಿಮ್ಗೆ ಎಷ್ಟು ರ್ಯಾಂಕ್ ಬರ್ಬೋದು ಅದನ್ನು ಹೇಳ್ತೇನೆ. ಬಟ್ ನಿಮ್ಗೆ ಇವಾಗಲೇ ಹೇಳ್ತಾ ಇದ್ದೇನೆ, ಔಟ್ ಆಫ್ 180 ನೀವು 100 ಮೇಲೆ ತೆಗಿಲೇಬೇಕು. ಓಕೆ, ಸೊ ನೀವು ಮತ್ತೆ ಇದನ್ನು ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡಿದರೆ ಹೋಯ್ತು ಸ್ಟೂಡೆಂಟ್ಸ್. ಇಟ್ ಡಸಂಟ್ ಮ್ಯಾಟರ್ ನೀವು ಬೋರ್ಡ್ಸಲ್ಲಿ 99% ತೆಗೆದಿದ್ರು, ಇಟ್ ಡಸಂಟ್ ಮ್ಯಾಟರ್ಸ್. ಓಕೆ, ಯು ಮಸ್ಟ್ ಗೆಟ್ ಮೋರ್ ದೆನ್ 100+, 120+ ತೆಗೆದ್ರು ಒಳ್ಳೇದು ಇನ್ KCET. ಓಕೆ, ಇಟ್ಸ್ ದ ಡಿಸೈಡಿಂಗ್ ಫ್ಯಾಕ್ಟರ್. ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಕೇಳಿದರೆ, KCETನ ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೊಂಡು ಅದನ್ನು ಇದು ಮಾಡೋದಿಲ್ಲ, ಏನು ಹೇಳ್ತಾರೆ, ಸೀರಿಯಸ್ ಆಗಿ ಓದೋದಿಲ್ಲ. ಆವಾಗ ಕಂಪ್ಲೀಟಾಗಿ ಅವ್ರದ್ದು ರ್ಯಾಂಕ್ ಎಲ್ಲಿಗೂ ಹೋಗಿ ಬಿಡುತ್ತೆ. ಓಕೆ, ಸೊ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ದಯವಿಟ್ಟು 1 ಮಂತ್ ಇದೆ, ಓದ್ಕೊಳ್ಳಿ. ಮತ್ತು ಓನ್ಲಿ ನಿಮ್ಮ ಹಾರ್ಡ್ ವರ್ಕ್ ಮಾತ್ರ ಇಲ್ಲ ವರ್ಕ್ ಆಗೋದಿಲ್ಲ, ನಿಮ್ಮ ಸ್ಮಾರ್ಟ್ ವರ್ಕು ಬೇಕು. ಅದಕ್ಕೆ ನಾನೊಂದು ಶಾರ್ಟ್ಕಟ್ ಟ್ರಿಕ್ಸ್ ಅಂತ ಮಾಡ್ತಾ ಇದ್ದೇನೆ. ಅಂದರೆ ಏನಾಗುತ್ತೆ ಅಂತ ಕೇಳಿದ್ರೆ, ನಿಮಗೀಗ ಫಾರ್ ಎಕ್ಸಾಂಪಲ್ 60ಯಲ್ಲಿ ಒಂದು 30 ಕ್ವಶನ್ಸನ್ನು ಮಾಡೋ ಎಬಿಲಿಟಿ ಇದ್ದರೆ ನಿಮಗೆ, ಈಗ NCERT ಓದ್ತೀರಾ, 30 ಕ್ವಶನ್ ಮಾಡುವಂಥ ಎಬಿಲಿಟಿ ಇದ್ದರೆ, ಉಳಿದಂಥ 30 ಕ್ವಶನ್ಸ್ ನಿಮ್ಗೇನೂ ಗೊತ್ತಿಲ್ಲ ಅದರಲ್ಲಿ ಹಾಕಿದ್ರಲ್ಲಿ ಮ್ಯಾಕ್ಸಿಮೈಸ್ ಇನ್ ದ ಮಾರ್ಕ್ಸನ್ನು ಎಷ್ಟು ಮ್ಯಾಕ್ಸಿಮೈಸ್ ಆಗಲಿಕ್ಕಾಗತ್ತೆ ಅಂತ ನೋಡುವಂಥದ್ದು ಒಂದಿದು ಆಯಿತಾ. ಅದರಲ್ಲಿ ಅಟ್ಲೀಸ್ಟ್ ಒಂದು 30ಯಲ್ಲಿ ನಿಮಗೊಂದು 10 ಮಾರ್ಕ್ಸ್ ಆದರೂ ಬರೋ ರೀತಿಯಲ್ಲಿ ನಾವು ಒಂದು ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇವೆ. ಅದು ಲಾಸ್ಟ್ 10 ಡೇಸಿಗೆ ಹೇಳಿಕೊಡ್ತೇನೆ. ಇಟ್ ಈಸ್ ಸೈಂಟಿಫಿಕ್ ಸ್ಟೂಡೆಂಟ್ಸು, ಸುಮ್ಮನೆ ರ್ಯಾಂಡಮಾಗಿ ಹೇಳಿಕೊಡ್ತಾ ಇಲ್ಲ, ಲಾಸ್ಟ್ 1 ವೀಕಲ್ಲಿ ಇರುತ್ತೆ ಆಯಿತಾ. ಅದು ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರಿಗೆ ಮೆಸೇಜ್ ಹಾಕಿ, ಇಟ್ಸ್ ಪೇಯ್ಡ್ 6362324224. ಓಕೆ, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಡೀಟೇಲ್ಡ್ ಅನಾಲಿಸಿಸ್ ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೇನೆ, ಎಷ್ಟು ಪರ್ಸೆಂಟೇಜ್ ಎಷ್ಟು ರ್ಯಾಂಕ್ ಬರುತ್ತೆ ಅಂತ. ಓಕೆ, ಅಲ್ಲಿಯವರೆಗೂ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.